ಹಲೋ ಸ್ನೇಹಿತರೆ, ಎಲ್ಲರಿಗೂ ಹೊಸ ವಿಡಿಯೋಗೆ ಸುಸ್ವಾಗತ. ಇವಾಗಷ್ಟೇ ಬಂತಂದರೆ ಇದು ಹೊಸ ವಿಡಿಯೋ, ನಮ್ಮದು ನ್ಯೂ ಬ್ಲಾಗ್ ಅಂತಂದು ಹೇಳ್ಬೋದು. ಈ ಬ್ಲಾಗಲ್ಲಿ ನನ್ನ ಕುಚಿಕು ಫ್ರೆಂಡು ಸುಮಾರು ದಿನ ಆದಮೇಲೆ ಮೀಟ್ ಆಗಿದ್ದೆ. ಯಾಕಂದರೆ ಅವ್ನು ಇಷ್ಟು ದಿನ ವರ್ಕ್ ಮಾಡ್ತಾ ಇದ್ದು ಬೆಂಗಳೂರಲ್ಲಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಮಾಕುಟೇಶ್ವರಕ್ಕೋಸ್ಕರ ನಾನು ನಮ್ಮ ಫ್ರೆಂಡು ಬೈಕಲ್ಲಿ ಸ್ವಲ್ಪ ಜಾಲಿಯಾಗಿ ಸುತ್ತಾಡೋಕ್ಕಂತೂ ಹೋಗ್ತಾ ಇದ್ದೀವಿ. ಈ ಬ್ಲಾಗಲ್ಲಿ ಏನಂತ ತಿಳಿಸ್ಕೊಡ್ತಾ ಹೋಗ್ತೀನಿ ಅಂದರೆ, ಈ ಬ್ಲಾಗಲ್ಲಿ ನಮ್ಮದು ಯಾವ ರೀತಿ ನಮ್ಮದು ಫನ್ನಿ ಇರುತ್ತೆ, ಅಥವಾ ಯಾವ ಥರ ನಮ್ಮ ಅಂದರೆ ಗ್ಯಾಂಗಲ್ಲಿ ಹೋಗ್ತಂದರೆ, ಗ್ಯಾಂಗ್ ಅಂದರೆ ಜಾಸ್ತಿ ಜನ ಇರಲಿಲ್ಲ, 4 ಜನ ಅವರು ಮಾತ್ರ ಹೋಗ್ತಾ ಇದ್ದೀವಿ. ನಾನು ಮತ್ತು ನನ್ನ ಡಿಗ್ರಿ ಫ್ರೆಂಡ್ಸಲ್ಲಿ ಇಬ್ಬರಿದ್ದಾರೆ. ಹಾಗೆ ಮತ್ತು ಇವನು ಸುಮಾರು ದಿನ ಆದಮೇಲೆ ಸಿಕ್ಕಿದ್ನಲ್ಲ, ಹಾಗಾಗಿ ಮಚ್ಚ ಹೋಗೋಣ ಅಂತಂದು ಇಲ್ಲಿಂದ ನಮ್ಮದು ಒಂದು 13 ಕಿಲೋಮೀಟರ್ ಇರೋ ಮಾಕುಟೇಶ್ವರ ಅಂತಂದಿದೆ. ಅದು ಮಾಕುಟೇಶ್ವರ ಅಂತ ನೀವೆಲ್ಲ ಇಲ್ಲಿ ಕೇಳಿದ್ರೆ ಅಂತಂದು ಫ್ಲ್ಯಾಶ್ ಆಗುತ್ತೆ. ಅದು ಎಲ್ಲಿದೆ ಅಂತ ಇಲ್ಲಿ ತಿಳ್ಕೊಳಕ್ಕೆ ಹೋಗಿ, ಇದು ಮಂಗಳೇಶ ಕಟ್ಸಿರ್ತಾನೆ, ಅಂದರೆ ಚಾಲುಕ್ಯರ ದೊರೆ ಮಂಗಳೇಶ ಇನ್ನು ಕಟ್ಸಿರೋ ಇದರಲ್ಲಿ ಅಂದರೆ ನಿರ್ಮಾಣ ಮಾಡಿದ್ರಲ್ಲ, ಆ ಪ್ಲೇಸಿಗೆ ನಾವು ಹೋಗ್ತಾ ಇದ್ದೀವಿ ಅಂತ ಹೇಳ್ಬೋದು. ಇನ್ನು ನಮ್ಮೂರಿಂದ ಒಂದು 13 ಕಿಲೋಮೀಟರ್ ಅಷ್ಟೇ ದೂರ ಡಿಫ್ರೆನ್ಸ್ ಇದರಲ್ಲಿ. ಅಷ್ಟೇ ಅಲ್ಲದೆ ಇದರಲ್ಲಿ ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತ ತಿಳಿಸ್ಕೊಡೋದಾದ್ರೆ, ನನ್ನ ಫ್ರೆಂಡ್ಸಲ್ಲಿ ಹೇಳಿದ್ನಲ್ಲ ಅವಾಗಷ್ಟೇ ನಾನು ಸುಮಾರು ದಿನ ಸಿಕ್ಕಿದ್ದೆ. ಹಾಗಾಗಿ ಹೋಗೋಣ ಅಂತಂದು ಹೇಳಿದ ಮೇಲೆ ಅವನು ನಾನು ಒಟ್ಟಿಗೆ ಸೇರಿ ಹೋಗ್ತಾ ಇದ್ದು ಫಸ್ಟ್ ಇದು ಬ್ಲಾಗು. ಅವನ ಜೊತೆ ಹೋಗಿ ಮಾಡ್ತಾ ಇದ್ದು ಫಸ್ಟ್ ಬ್ಲಾಗ್ ಅಂತಂದು ಹೇಳ್ಬೋದು. ಯಾಕಂದ್ರೆ ನನ್ನ ಫ್ರೆಂಡ್ ಆವಾಗಲೇ ಕಾಯ್ತಾ ಇದೆ ಅಂತ ಹೇಳಿದ್ನಲ್ಲ, ಇವನೇ ಅದು ನಮ್ಮ ಫ್ರೆಂಡು ಬಸವರಾಜ್ ಅಂತಂದು. ಅಂತ ಡಿಗ್ರಿನೇ ಕಲ್ತಿದ್ದ. ಹಾಗಾಗಿ ಇವನು ನನಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದ, ಹೋಗೋಣ ಮಚ್ಚ, ಹೋಗಿ ಸ್ವಲ್ಪ ಎಂಜಾಯ್ಮೆಂಟ್ ಮಾಡಿಬರೋಣ ಅಂತಗೋಸ್ಕರ ಹೋಗ್ತಾಯಿದ್ವಿ. ಇಲ್ಲಿ ಅವನಿಗೆ ಮಾತ್ರ ಒಂದು ನ್ಯೂ ಲುಕ್ಕಲ್ಲಿ ಚೆನ್ನಾಗಿ ಕಾಣ್ತಾನೆ ಅಂತ ಹೇಳ್ಬೋದು. ಅವ್ನ ಲುಕ್ ನೋಡಿ ನಿಮ್ಗೆ ಏನಿಸ್ತದೆ ತಪ್ಪದೆ ಕಮೆಂಟ್ ಮಾಡಿ. ಇದ್ರ ಬಗ್ಗೆ ನೋಡಿ ಅವ್ನು ನೋಡ್ಕೊಂಡು ಸ್ಮೈಲ್ ಮಾಡಿದೆ. ಏನಾದರೂ ಫನ್ನಿ ಕಮೆಂಟ್ ಅಂದರೆ ಫನ್ನಿ ಮೂಮೆಂಟ್ ಆಗುತ್ತಾ ಮಚ್ಚ ಅಂತ ಕೇಳಿದಷ್ಟೇ. ಅದಕ್ಕೆ ಒಂದು ಸ್ಮೈಲ್ ಕೊಟ್ಬಿಟ್ಟು ಹೋದ ಅಂತ ಹೇಳ್ಬೋದು ಮುಂದೆ ಬೈಕಲ್ಲಿ. ಇದೇ ಹೇಗಿದೆ ನೋಡಿ ಅಂತ ನಮ್ಮದು ಊರಿನ ವಾತಾವರಣ. ಯಾಕಂದರೆ ಮೋಡ ಬೇರೆ ಆಗ್ತಾಯಿತ್ತು, ಅಂದರೆ ಮಳೆ ಬರೋ ಸಂಭವನೂ ಜಾಸ್ತಿ ಇತ್ತು. ಹಾಗಾಗಿ ನಾನು ಕೂಡ ಅವ್ನಿಗೆ ಹೇಳಿದೆ, ಮಳೆ ಬರೋ ಕಾರಣ ಇದೆ, ಸ್ವಲ್ಪ ಬೇಗ ಹೋಗುವಂತ ಹೇಳಿದೆ. ಹಾಗಾಗಿ ಸ್ವಲ್ಪ ಸ್ಪೀಡಲ್ಲಿ ಹೋಗ್ತಾಯಿದ್ವಿ. ಅದಾದಮೇಲೆ ಅವ್ನು ಕೇಳಿದೆ ಏನಂತಂದರೆ, ಇಲ್ಲಿಂದ ಎಷ್ಟು ಕಿಲೋಮೀಟರ್ ಅಂತ ನಾನು ಸ್ವಲ್ಪ ಇನ್ಫಾರ್ಮೇಷನ್ ಹೇಳಿದಷ್ಟೇ. ಮತ್ತು ಇದು ಎಷ್ಟನೇ ಸಲ ಮಚ್ಚನ ಈ ಥರ ಹೋಗ್ತಾ ಇರೋದು ಅಂತ ಹೇಳಿದ್ಮೇಲೆ ಅವ್ನು ಒಂದು ಜೊತೆ ಒಂದು ಸಲ ಎಕ್ಸಾಮ್ ಬರೋಕೆ ಒಂದು ಜೊತೆ ನಾನು ಶಿರೂರಿಗೆ ಹೋಗಿದ್ದೆ. ಅದನ್ನು ಬಿಟ್ಟರೆ ನೆಕ್ಸ್ಟ್ ಇದಕ್ಕೆ ಮೀಟ್ ಆಗಿದ್ದವನು. ಯಾಕಂದರೆ ಅವನು ಅಷ್ಟೊಂದು ದಿನ ಆದಮೇಲೆ ಊರಿಗೆ ಬಂದಿದ್ದೆ ಇವತ್ತು. ಏನಂದರೆ ಇವತ್ತು ವಿಶೇಷ ಅಂದರೆ, ಈಗ ಹಬ್ಬ ಬೇರೆ ಇತ್ತಲ್ಲ, ನಾಗರ ಪಂಚಮಿ, ಅದಕ್ಕೋಸ್ಕರನೇ ಒಂದು ಸ್ವಲ್ಪ ಅವ್ರ ಅಕ್ಕ ಕರ್ಕೊಂಡ್ಬಂದಿದ್ದಂತೆ. ಯಾಕಂದರೆ ಅವರು ಫ್ಯಾಮಿಲಿ ಇರೋದೆಲ್ಲ ಇಲ್ಲೇ. ಅವರು ಸಿಸ್ಟರನ್ನ ಮ್ಯಾರೇಜ್ ಆಗಿದ್ದು ಅವರು ಬೆಂಗಳೂರಲ್ಲಿ ಶಿಫ್ಟ್ ಆಗಿದ್ದಾರೆ ಅವ್ರ ಸಿಸ್ಟರು. ಹಾಗಾಗಿ ಅವನ ಜೊತೆ ನಾನು ಟ್ರಿಪ್ ಮಾಡಿದ್ದು ಇದು ಫಸ್ಟೇ ಅಂತ ಹೇಳ್ಬೋದು. ಇದರಲ್ಲಿ ಹೋಗ್ತಾ ಇರೋದು ಏನು ಗೊತ್ತಾ, ಒಂಥರ ಜಾಲಿ ಮೂಮೆಂಟ್. ನಿಮ್ಮ ಗ್ಯಾಂಗಲ್ಲಿ ಇರ್ತಾರಲ್ಲ, ಸುಮಾರು ದಿನ ಆದಮೇಲೆ ಟ್ರಿಪ್ಪಿಗೆ ಹೋಗುವಂತಂದು ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡಿರ್ತಾರಲ್ಲ, ಇದು ಬಂತಂದರೆ ಆ ಥರ ಆಗಲಿಲ್ಲ. ಯಾಕಂದರೆ ನಾನು ಇನ್ನೊಬ್ಬ ಫ್ರೆಂಡ್ಗಳು ಬರ್ತೀರಂತ ಕೇಳಿದ್ದೆ, ಅವರು ಬರಲ್ಲ ಅಂತಂದು ಹೇಳಿದರು. ಯಾಕಂದರೆ ಅವರು ಬೇರೆ ಕಾರಣದಿಂದ ಬರೋಕ್ಕಾಗಲ್ಲ ಅಂತಂದು ಹೇಳಿದರು. ಹಾಗಾಗಿ ಯಾಕಂದರೆ ನಂದು ಇದರಲ್ಲಿ ಎಲ್ಲರೂ ಸ್ವಲ್ಪ ಗ್ಯಾಂಗಲ್ಲಿ ಹೋದರೆ ಸ್ವಲ್ಪ ಮಜಾನೂ ಜಾಸ್ತಿ ಆಗುತ್ತೆ. ನಿಮ್ಮ ಗ್ಯಾಂಗಲ್ಲಿ ಯಾರಾದರೂ ಈ ಥರ ಅಂದರೆ ಹೋಗೋಣ ಅಂತಂದು ಹೇಳ್ಬಿಟ್ಟು ಕೈ ಕೊಡೋರು ಯಾರು ಇದ್ದರೆ ತಪ್ಪದೇ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಮತ್ತು ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತದೆ ಅದ್ರ ಬಗ್ಗೆ ತಪ್ಪದೇ ಕಮೆಂಟ್ ಆಗಿ ಫ್ರೆಂಡ್ಸಲ್ಲಿ. ಯಾಕಂದರೆ ಈ ವಿಡಿಯೋ ಒಂದೊಂದು ಕಮೆಂಟ್ ಹಾಕೋದ್ರಿಂದ ನನಗೆ ಮುಂದೆ ಸ್ವಲ್ಪ ದೂರ ಬಂದ್ವಿ ಅಂತ ಹೇಳ್ಬೋದು. ನಾನು ನನ್ನ ಓಲ್ಡ್ ಮೆಮರೀಸಲ್ಲಿ ಇಲ್ಲೇ ಕಳ್ತಿದ್ದೀನಿ ಅಂತಂದು ಹೇಳ್ಬೋದು. ಯಾಕಂದರೆ ಇಲ್ಲಿಂದನೇ ನಾವು ಒಂದು 5 ಕಿಲೋಮೀಟರ್, ನಮ್ಮೂರಿಂದ ಒಂದು 5 ಕಿಲೋಮೀಟರ್ವರೆಗೂ ಅಂದರೆ ಡೈಲಿ ನಟರಾಜ್ ಸರ್ವಿಸ್ ಅಂದರೆ ಬೇರೆ ಯಾವುದೋ ಆಟೋ ಅನ್ಕೋಬೇಡಿ, ಅಂದರೆ ಡೈಲಿ ನಡ್ಕೊಂಡೇ ಹೋಗ್ತಾಯಿದ್ವಿ. ಅಂದರೆ 5 ಕಿಲೋಮೀಟರ್ ಹೋಗೋದು ಬರೋದು ಎಲ್ಲ. ಹೈಸ್ಕೂಲಿಂದ ನಾವು ಕಲ್ತಿದ್ದೆಲ್ಲ ಅಂದರೆ ನಮ್ಮೂರಿಂದ ಬೇರೆ ಊರಿಗೆ ಹೋಗ್ತೀವಿ. ಈಗ ನಮ್ಮೂರಲ್ಲಿ ಏಡ್ತಿರಲಿಲ್ಲ, ಹಾಗಾಗಿ ನಾವು ನಮ್ಮೂರಿಂದ ಬೇರೆ ಊರಿಗೆ ಹೋಗ್ತಾಯಿದ್ವಿ. ಅದು ಎಷ್ಟು ಕಿಲೋಮೀಟರ್ ಅಂತಂದರೆ 5 ಕಿಲೋಮೀಟರ್. ಅದೇ ಊರನ್ನ ರೀಚ್ ಆಗ್ತಾಯಿದ್ವಿ ನೋಡಿ. ಇದು ಅದೇ ಊರು 3 ಎಂಟ್ರೆನ್ಸಿಗೆ ಬಂದ್ವಿ. ಅದು ಊರು ಅಕ್ಕಪಕ್ಕ ಇರೋದ್ರ ವಾತಾವರಣ ನೋಡಿ, ಮತ್ತು ಯಾವ ಥರ ಇದೆ ನೋಡಿ. ಅದರ ಅಕ್ಕಪಕ್ಕ ಇರೋದ್ರಲ್ಲಿ ಬೆಳೆಗಳೆಲ್ಲ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು ಕಟಾವು ಮಾಡೋಕ್ಕೆ. ಇದು ಬಂತಂದರೆ ನಮ್ಮದು ಹೋಗ್ತಾ ಇದ್ನಲ್ಲ ಕಾಲೇಜಿಗೆ ರೂಟು, ಅಂದರೆ ಹೈಸ್ಕೂಲ್ ಹೋಗ್ತಾ ಇದ್ನಲ್ಲ, ಹೈಸ್ಕೂಲಿಗೆ ಹೋಗೋ ರೂಟ್ಗೆ ಇದೆ ಅಂತ ಹೇಳ್ಬೋದು. ಹೈಸ್ಕೂಲ್ ರೂಟ್ ಹೋಗ್ಬೇಕಾದ್ರೆ ಇದು ನನ್ನ ಫ್ರೆಂಡ್ಸ್ಗಳು ಇಲ್ಲಿ ಅಕ್ಕಪಕ್ಕ ಮನೆಗಳು ಬರ್ತವೆ. ಈ ವಿಡಿಯೋದಲ್ಲಿ ಅಷ್ಟೊಂದು ಕವರ್ ಮಾಡೋಕ್ಕೆ ಆಗ್ತಾಯಿಲ್ಲ, ಆದರೂ ಕೂಡ ಇದರಲ್ಲಿ ಎಷ್ಟು ಕವರ್ ಆಗುತ್ತೋ ಅಷ್ಟು ಕವರ್ ಮಾಡ್ತಾಯಿದ್ದೀನಿ ನಾನು. ಏನಪ್ಪ ಅಂದರೆ, ಈ ವಿಡಿಯೋದಲ್ಲಿ ನಾನು ನಂದು ಜಸ್ಟ್ ಬ್ಲಾಗಲ್ಲಿ ಯಾವ ಥರ ಅಪ್ಲೋಡ್ ಮಾಡಬೇಕು, ಅಥವಾ ನನಗೇನು ಆಸೆ ಇತ್ತಂದರೆ, ಈ ಬ್ಲಾಗಲ್ಲಿ ಏನಾದರೂ ಮಿಸ್ಟೇಕ್ ಮಾಡ್ಬೋತಿನ, ಅಥವಾ ಏನಾದರೂ ಮಾಡೋಕ್ಕೆ ಏನಾದರೂ ಧೈರ್ಯ ಸಿಗುತ್ತೆ ಅಂತಲೇ ಕೆಲವು ಜನ ಹಿಂದೆ ಸರ್ಕೊಂಡಿರ್ತಾರೆ. ಯಾರು ಏನು ತಲೆ ಕೆಡಿಸ್ಕೊಂಡು ಕೊಡಿ, ಯಾರ್ಯಾರು ಏನು ಅನ್ಕೊಂತಾರೆ ಅಂತ ತಲೆ ಕೆಡಿಸ್ಕೊಂಡು ಕೂತ್ರೆ ಏನಾಗಲ್ಲ ಅಂತ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ನಾನು ಹೇಳಿದ್ನಲ್ಲ ಹೈಸ್ಕೂಲ್ ಕಲ್ತಿದ್ದೆ ಅಂತಂದು. ಇದು ಬಂತಂದರೆ ನಿಮ್ಮ ಪಕ್ಕ ಅಂದರೆ ನಮ್ಮ ಮುಂದೆ ಇರೋದು ಒಂದು ಹೈಸ್ಕೂಲು, ಇದ್ರ ಪಕ್ಕ ಇರೋದು ಪ್ರೈಮರಿ ಹೈಸ್ಕೂಲು. ಇದು ನಾನು ಕಲ್ತಿದ್ದು ಹೈಸ್ಕೂಲ್ ಅಂದರೆ ಇಲ್ಲಿ ಮುಂದ್ಗಡೆ ಬರುತ್ತೆ ನೋಡಿ. ಈ ಮುಂದ್ಗಡೆ ಇರೋ ಹೈಸ್ಕೂಲಲ್ಲೇ ನಾನು ಕಲ್ತಿದ್ದು. ಯಾಕಂದರೆ ಅಲ್ಲಿವರೆಗೂ ನಡ್ಕೊಂಬಂಡು ಇಲ್ಲಿ ಡೈಲಿ ಅಂದರೆ ನಾನು ನನ್ನ ಫ್ರೆಂಡ್ ಹೇಳಿ ತೋರಿಸಿದ್ದೆ ಅವಾಗ ಅಷ್ಟೇ ಶಿಷ್ಯರು ಅಂತಂದು. ಇವು ನನ್ನ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು. ಯಾಕಂದರೆ ಇದು ನಾನು ಕಲ್ತಿದ್ದು ಶಾಲೆ ಹೇಗಿತ್ತು ಹಾಗೇ ಇದೆ. ಸ್ವಲ್ಪ ಪೇಂಟಿಂಗ್ಸ್ ಎಲ್ಲ ಚೇಂಜ್ ಮಾಡಿದ್ರು ಅಂತ ಹೇಳ್ಬೋದು. ಸರ್ಗಳು ಅಷ್ಟೇ ಬೆಸ್ಟ್ ಕ್ವಾಲಿಟಿ ಸರ್ಗಳೆಲ್ಲ ಇದ್ದರು ಅಂತ ಹೇಳ್ಬೋದು ಇಲ್ಲಿ ಈ ಶಾಲೆಯಲ್ಲಿ. ಯಾಕಂದ್ರೆ ನಾ ಕಲಿಯುವಾಗ ಈ ಶಾಲೆ ಸ್ವಲ್ಪ
ಇಂಪ್ರೂವ್ಮೆಂಟ್ ಇತ್ತು. ಬೇರೆ ಕಡೆಯಲ್ಲಿ ಅಂದರೆ ಬೇರೆ ಶಾಲೆಗಳಿಂದ ಹೋಲಿಸಿದರೆ ಸ್ವಲ್ಪ ಅಡ್ಡಿ ಇಲ್ಲ, ನಮ್ಮ ಶಾಲೆ ಸ್ವಲ್ಪ ಚೆನ್ನಾಗಿತ್ತು ಅಂತ ನನಗೆ ಒಂದು ಫೀಲ್ ಇತ್ತು. ಮತ್ತು ಅಲ್ಲಿಂದ ಇಲ್ಲಿಗೂ ಬರೋಕೆ ಏನು ಬ್ರೋ ನೀವು ನಡ್ಕೊಂಡು ಹೋಗ್ತೀರಿ, ಸೈಕಲ್ ಏನು ಕೊಡಲಿಲ್ಲ ನಿಮಗೆ ನಿಮ್ಮ ಬ್ಯಾಚಲ್ಲಿ ಅಂತ ಕೇಳ್ಬೋದು. ನನ್ನ ಬ್ಯಾಚಲ್ಲೇ ಸೈಕಲ್ ಕೊಟ್ಟಿದ್ದರು. ಯಾಕಂದ್ರೆ ನಿಮ್ಗೆ ಹೇಳೋದೇನೆಂದರೆ ನಿಮ್ಗೆ ಗೊತ್ತೇ ಇದೆ ಈಗ ಸರ್ಕಾರಗಳು ಹೇಗಿದೆ ಅಂದರೆ ಜಸ್ಟ್ ಫಾರ್ ಓಟ್ಗೋಸ್ಕರ ಅಷ್ಟೇ ನಮ್ಮ ಜನಗಳದ್ದು ಸ್ವಲ್ಪ ಅವ್ರಿಗೋಸ್ಕರನೇ ಅಂದರೆ ಏನಾದರೂ ಓಟ್ ಕೊಡ್ಬೇಕಂದ್ರೆ ಏನಾದರೂ ಒಂದು ತೋರಿಸ್ಬೇಕು, ಅದಕ್ಕೋಸ್ಕರ ಸೈಕಲ್ ಅಂದರೆ ಹೆಸರಿಗಷ್ಟೇ ಕೊಟ್ಟಿದ್ರು ಅಂತ ಹೇಳ್ಬೋದು. ಅದು ಕೂಡ ಒಂದು ವರ್ಷವೂ ಕೂಡ ಬರಲಿಲ್ಲ. ಹಾಗಾಗಿ ನಾವು ಡೈಲಿ ನಾವು ನಡ್ಕೊಂಡು ಬರೋದು ಅಥವಾ ಯಾರಾದರೂ ಬ್ರದರ್ಗಳು ಬರ್ತಿರ್ತಾರೆ ಬೈಕಲ್ಲಿ ಅವ್ರುಗಳಿಗೆ ಹತ್ರ ಸಹಾಯ ಕೇಳೋದು. ಏನಂದರೆ ಸ್ವಲ್ಪ ಇಲ್ಲೇ ಶಾಲೆ ಹಣ ಸ್ವಲ್ಪ ಡ್ರಾಪ್ ಮಾಡಿ ಅಂತ ಕೇಳ್ಬಿಟ್ಟು ಇಷ್ಟೊಂದೆಲ್ಲ ಮಾಡ್ಕೊಂಡು ಹೋಗ್ತಾಯಿದ್ವಿ. ಅದು ಇದೆಲ್ಲ ಕಳೆದಿದ್ದೆಲ್ಲ ಹಳೆ ನೆನಪುಗಳು ಇಲ್ಲಿ ಶಾಲೆ ಬಂದಮೇಲೆ ಸ್ವಲ್ಪ ಫ್ಲ್ಯಾಶ್ ಆಯ್ತು ಅಂತ ಹೇಳ್ಬೋದು. ಈ ವಿಡಿಯೋದಲ್ಲಿ ನಾನು ನನ್ನ ಓಲ್ಡ್ ಮೆಮೊರೀಸ್ ಎಲ್ಲ ಸ್ವಲ್ಪ ರಿಕವರಿ ಮಾಡ್ಕೊಂಡೆ ಅಂತ ಹೇಳ್ಬೋದು. ಯಾಕಂದರೆ ನನಗೆ ಆಗಿದ ಅನುಭವಗಳು ಮತ್ತು ಇಲ್ಲಿ ನಡೆದಂಥ ಹಲವಾರು ಫ್ರೆಂಡ್ಸ್ ಜೊತೆ ಮಸ್ತಿಯಲ್ಲಿ ಅಥವಾ ಏನಾದರೂ ಗಲಾಟೆಯಲ್ಲಿ ಅಥವಾ ಏನೋ ಅಮೋಜ್ ಮಸ್ತಿ ಸ್ವಲ್ಪ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಒಟ್ಟಾರೆ ಹೇಳ್ಬೇಕಂದ್ರೆ ಈ ವ್ಲಾಗಲ್ಲಿ ನನಗೆ ಯಾರು ಏನು ಲೈಕ್ ಕೊಡ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ಆದರೂ ಕೂಡ ನನಗನ್ಸಿರೋ ಪ್ರಕಾರ ಈ ವಿಡಿಯೋದಲ್ಲಿ ಸುಮಾರು ಜನ ನನಗೆ ಏನಂತ ತಿಳ್ಕೊಂಡ್ರೆ ಈ ವಿಡಿಯೋದಲ್ಲಿ ಜಸ್ಟ್ ಅವರು ಕಮೆಂಟ್ ಅಂದರೆ ಫನ್ನಿ ಇರುತ್ತೆ ಅಂತ ಅನ್ಕೊಂಡ್ಬಂದಿದ್ದಾರೆ. ಜಾಸ್ತಿ ಫನ್ನಿ ಮೂಮೆಂಟ್ ಏನು ಅಷ್ಟೊಂದು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಇದರಲ್ಲಿ ಹಲವಾರು ರೀತಿ ಅಂದರೆ ಹೇಳ್ಕೊಡೋದಾದ್ರೆ ನಮ್ಮ ಫ್ರೆಂಡ್ಸ್ಗಳು ಒಂದೇ ಥರ ಇರಲಿಲ್ಲ. ಯಾಕಂದರೆ ಮುಂದ್ಗಡೆ ತೋರಿಸಿದ್ನಲ್ಲ ಅವಾಗಷ್ಟೇ ಬಂದವನು, ಅವ್ನು ಬೇರೆ ಥರ ಇದ್ದ. ಅವ್ನು ಬೇರೆ ಅಂದರೆ ಈ ವಿಡಿಯೋದಲ್ಲಿ ಜಾಸ್ತಿ ಬರೋಕ್ಕೆ ಇಂಟ್ರೆಸ್ಟ್ ತೋರಿಸಲಿಲ್ಲ ಅಂತ ಹೇಳ್ಬೋದು. ಹಾಗಾಗಿ ಇವನು ಮಾತ್ರ ನನ್ನ ಮುಂದ್ಗಡೆ ಇರೋ ಫ್ರೆಂಡ್ ಮಾತ್ರ ಸ್ವಲ್ಪ ಇಂಟ್ರೆಸ್ಟ್ ತೋರಿಸಿದ್ದು. ಹಾಗಾಗಿ ಎಷ್ಟಾಗುತ್ತೆ ಅಷ್ಟು ನಾನು ಇದರಲ್ಲಿ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೆ. ಮತ್ತು ಇಲ್ಲಿಂದ ಜಾಸ್ತಿ ದೂರ ಇರಲಿಲ್ಲ, ಒಂದು 13 ಕಿಲೋಮೀಟರ್ ನಾವು ಅರ್ಧ ದಾರಿಗೆ ಬಂದಿದ್ವಿ. ಇದು ಬಂತಂದರೆ ಇಲ್ಲಿಂದ ನಾವು ಜಸ್ಟ್ ಮುಂದೆ ಪಾಸ್ ಆದರೆ ನಂದಿಕೇಶ್ವರ ಬರುತ್ತೆ. ಅದು ನೆಕ್ಸ್ಟ್ ಮುಂದ್ಗಡೆ ಹೋದರೆ ಮುಂದೆ ಅಂದರೆ ನಂದಿಕೇಶ್ವರ ಹೋಗೋ ರೂಟಿಗೆ ಯಾವ ವ್ಯೂ ಇದೆ ನೋಡಿ. ಇಲ್ಲಿ ನಮ್ಮ ಫ್ರೆಂಡ್ ಬೇರೆ ಒಂದು ಏನು ಮಾಡಿದಂದರೆ ಪೆಟ್ರೋಲ್ ಉಳಿಸೋಕ್ಕೋಸ್ಕರ ನಮ್ಮ ಫ್ರೆಂಡ್ ಏನು ಮಾಡಿದಂದರೆ ಚಾವಿ ಆಫ್ ಮಾಡಿಬಿಟ್ಟ. ಅಂದರೆ ಪೆಟ್ರೋಲ್ ಉಳಿಸ್ಬೇಕಲ್ಲ ಅದಕ್ಕೋಸ್ಕರ ಚಾವಿ ಆಫ್ ಮಾಡಿಬಿಟ್ಟು ಹಾಗೆ ಒಂದೇ ನ್ಯೂಟ್ರಲ್ ಅಂದರೆ ಯಾವ ಥರ ಅಂದರೆ ಗಾಡಿ ಆಫ್ ಮಾಡಿಬಿಟ್ಟು ನ್ಯೂಟ್ರಲ್ಲೇ ಬಂದ ಅಂತ ಹೇಳ್ಬೋದು. ಹೇಗಿದೆ ನೋಡಿ ಎಲ್ಲ ವ್ಯೂ ಎಲ್ಲ. ಅಂತ ಸ್ವಲ್ಪ ಮಾತಾಡಲೇಬೇಕು. ಯಾಕಂದರೆ ನನ್ನ ಡಿಗ್ರಿಯಲ್ಲಿ ಕ್ಲೋಸ್ ಫ್ರೆಂಡ್ಸ್ ಅಂತ ಸಿಕ್ಕಿದ್ದವನೇ ಅಂದರೆ ಇವನೇ ಬಸವರಾಜ್ ಅಂತಂದು. ಇವನು ಮಾತ್ರ ನನ್ನ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು. ಯಾಕಂದರೆ ನನ್ನ ಡಿಗ್ರಿಯಲ್ಲಿ ಸ್ವಲ್ಪ ಜಾಸ್ತಿ ಮಸ್ತಿ ಮಾಡಿದೆ ಇವನ ಜೊತೆ ಅಂತ ಹೇಳ್ಬೋದು. ನಿಮ್ಮ ಡಿಗ್ರಿ ಲೈಫಲ್ಲೂ ಇರ್ತಾರಲ್ಲ ಮಬ್ಬ ಅಂದರೆ ಏನೋ ಒಂಥರ ಫನ್ನಿ ಮೂಮೆಂಟಲ್ಲಿ ಯಾರೋ ಜೊತೆಗಿದ್ದವರು ಯಾರೋ ಕಷ್ಟ ಸ್ವಲ್ಪ ಹೆಲ್ಪ್ ಮಾಡೋದು ಅಂದರೆ ಇವನೊಬ್ಬನೇ ಅಂತ ಹೇಳ್ಬೋದು. ಯಾಕಂದರೆ ಡಿಗ್ರಿಲಿ ಅಷ್ಟೊಂದು ನಾನು ಯಾರ ಜೊತೆ ಮಿಂಗಲ್ ಆಗೋಕ್ಕೆ ಹೋಗ್ತಾ ಇರಲಿಲ್ಲ. ಅದರ ಜಾಸ್ತಿ ಮಿಂಗಲ್ ಆಗಿದೆ ಈ ಸುಳಮನ ಜೊತೆ. ಈ ಥರ ನಿಮ್ಮ ಫ್ರೆಂಡ್ಸ್ಗಳು ಯಾರು ಇದ್ದರೆ ತಪ್ಪದೇ ಈ ವಿಡಿಯೋ ಅವ್ರಿಗೆ ಶೇರ್ ಮಾಡಿ. ಮತ್ತು ಈ ವಿಡಿಯೋ ಏನಿದೆ ನಿಮಗೆ ತಪ್ಪದೇ ಕಮೆಂಟ್ ಮಾಡಿ ಫ್ರೆಂಡ್ಸಲ್ಲಿ. ಯಾಕಂದರೆ ಈ ವಿಡಿಯೋದಲ್ಲಿ ನಾನು ಯಾವ ಥರ ಇದೆ ಅಂತ ಎಲ್ಲ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾಕಂದರೆ ಇಲ್ಲಿ ಅಷ್ಟೊಂದೇನು ಫನ್ನಿ ಮೂಮೆಂಟ್ಗಳು ಆಗ್ತದೆ ಅಂತಂದು ಅದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕಡೆ ನಾನು ಹೋಗಿದ್ದೆ. ಆದರೂ ಕೂಡ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ತಕ್ಕಂದೇ ಆಗಲಿಲ್ಲ ಅಂತ ಹೇಳ್ಬೋದು. ಆದರೂ ಕೂಡ ಇಲ್ಲೇನು ಜಾಸ್ತಿ ದಿನ ಇರಲಿಲ್ಲ, ದೂರ ಏನಂದರೆ ಹತ್ತಿರ ಬಂದ್ವಿ ಅಂತ ಅನ್ನಿಸ್ತು. ಇನ್ನು ಫ್ರೆಂಡ್ಗಳು ಕೇಳ್ತಾ ಇದ್ದೆ ಅಂದರೆ ಇದರಲ್ಲಿ ಯಾವ ಥರ ಅಂದರೆ ಅಲ್ಲೇನೇನಿದೆ ಅಂದರೆ ಸ್ವಲ್ಪ ಅಷ್ಟೊಂದು ನನಗೂ ಕ್ಲಾರಿಟಿ ಇರಲಿಲ್ಲ. ಅಂದರೆ ಒಂದು ಸಲ ಅಷ್ಟೇ ಹೋಗಿದ್ದೆ ಅಷ್ಟೇ ದೇವಸ್ಥಾನಕ್ಕೆ. ನನ್ನ ಫ್ರೆಂಡಿಗೆ ಗೊತ್ತು ಯಾವ ಥರ ಇದೆ ಅಂತಂದು. ಈಗ ಅವನು ಸುಮಾರು ಸಲ ಹೋಗಿದ್ದಲ್ಲ, ಹಾಗಾಗಿ ಅವನ ಹತ್ರ ಕೇಳ್ತಾ ಇದ್ದೆ. ಅದು ಬಂತಂದರೆ ನಮ್ಮ ಫ್ರೆಂಡ್ಗಳು ಸ್ವಲ್ಪ ಪೋಸ್ ನೋಡ್ತಾಯಿದ್ರೆ ಒಂದು ಸೆಕೆಂಡ್ ಏನೋ ಫ್ಲ್ಯಾಶ್ ಆಗಿತ್ತು. ಇದೆ ನೋಡಿ ನೆಕ್ಸ್ಟ್ ದಾಟಿ ಬರೋದೇ ಅದು ಮಹಾಕೂಟೇಶ್ವರಕ್ಕೆ ಹತ್ರ ಬಂದ್ವಿ ಅಂತ ಅನಿಸ್ಬೋದು. ಇನ್ನೊಂದು 5 ಕಿಲೋಮೀಟ್ರ್ ಇದೆ ಅಂತ ಅನಿಸುತ್ತೆ ಅಷ್ಟೇ. ಫೈನಲಿ ಮಹಾಕೂಟೇಶ್ವರಕ್ಕೆ ಎಂಟ್ರಿ ಆದ್ವಿ ಅಂತ ಹೇಳ್ಬೋದು. ಯಾಕಂದರೆ ಇದು ಒನ್ ಟರ್ನ್ ಮಾಡ್ಕೊಂಡು ಸೀದಾ ಹೋದರೆ ಸ್ಟ್ರೈಟ್ ಹೋಗೋದೆ ಮಹಾಕೂಟೇಶ್ವರ ಟೆಂಪಲ್ಗೆ ಹೋಗ್ತೀವಿ ಅಂತ ಹೇಳ್ಬೋದು. ಇಲ್ಲಿ ಮಹಾಕೂಟೇಶ್ವರ ಟೆಂಪಲ್ ಯಾವ ಥರ ಇದೆ ಅಂತ ಅನ್ನೋದು ತೋರಿಸ್ತಾ ಹೋಗ್ತೀವಿ ನೋಡಿ ಇದರಲ್ಲಿ. ಈಗೇನೋ ರೀಚ್ ಆದ್ವಿ ಅಂತಂದು ಹೇಳ್ಬೋದು. ಯಾಕಂದರೆ ಈ ವಿಡಿಯೋದಲ್ಲಿ ನಾನು ಅಷ್ಟೊಂದು ಲೆಂತಿ ಆಗುತ್ತೆ ಅಂತಲೇ ಇದರಲ್ಲಿ ಜಾಸ್ತಿ ವಾಯ್ಸ್ ಓವರ್ ಕೊಟ್ಟಿಲ್ಲ ಅಂತ ಹೇಳ್ಬೋದು. ಇದನ್ನು ಯಾರಾದರೂ ಅಲ್ಲಿ ಇವರು ಲೋಕಲ್ಗಳು ಯಾರಾದ್ರು ನೋಡ್ತಾರೆ ತಪ್ಪದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಈ ವಿಡಿಯೋ ಮಾಡೋಕ್ಕೆ ನಂದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಬೇಕೋಸ್ಕರ ಅಂದರೆ ಯಾವ ಥರ ಮಾಡ್ಬೋದು, ನಾನು ಯಾವ ಥರ ಮಾತಾಡ್ತೀನಿ ಅನ್ನೋ ಕಾರಣಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನನಗೆ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡ್ಬೇಕಂತಂದು ತುಂಬ ಆಸೆ ಇದೆ. ಅದಕ್ಕೋಸ್ಕರ ನಾನು ಈಗ ಕಂಟೆಂಟ್ ಜರ್ನಿ ಸ್ಟಾರ್ಟ್ ಮಾಡ್ಬೇಕಂತಂದು ಅಂದ್ಕೊಂಡು ಈ ವಿಡಿಯೋ ಬ್ಲಾಗ್ನ ಮಾಡ್ತಾಯಿದ್ದೀನಿ ಅಂತ ಹೇಳ್ಬೋದು. ಸ್ಟಾರ್ಟಿಂಗ್ ಇದರಲ್ಲಿ ಎಂಟ್ರೆನ್ಸ್ ಫೀಸ್ ಏನಂತ ಹೇಳ್ಬೋದು. ಜಾಸ್ತಿ ಅಂದರೆ ಏನು ಎತ್ಕೊಳ್ಳಲ್ಲ, ಒಂದು 5 ರೂಪಾಯಿ ಅಷ್ಟೇ ತೊಗೊತಾರೆ ಇದು ಎಂಟ್ರಿ ಮಾಡೋಕ್ಕೆ. ಅದರಿಂದ ಮುಂದೆ ಹೋದರೆ ನೀವು ಸಿಗೋದೇ ಮಹಾಕೂಟೇಶ್ವರ ಟೆಂಪಲ್.
ನೋಡಿ ಇಲ್ಲಿ ಕ್ಲೀನಿಂಗ್ ಮಾತ್ರ ನಾದು 5/5 ಕೊಡ್ಬೋದು. ಯಾಕಂದರೆ ಇಲ್ಲಿ ಅಷ್ಟೊಂದು ಚೆನ್ನಾಗಿ ಇಟ್ಟಿದ್ರು ಅಂತ ಹೇಳ್ಬೋದು ಇಲ್ಲಿ. ಯಾಕಂದರೆ ಇಲ್ಲಿ ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಇಲ್ಲಿ ಸುಮಾರು ಜನ ಬರ್ತಿರ್ತಾರೆ. ಅದರ ಬೇರೆ ಇವತ್ತು ಸಂಡೇ ಬೇರೆ ನಾವು ಹೋಗ್ತಾ ಇರೋದು, ಮಳೆ ಬೇರೆ ಬರ್ತಾಯಿತ್ತು. ಅದರಲ್ಲೂ ಕೂಡ ಇದರಲ್ಲಿ ಎಲ್ಲ ಥರ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಇವೆಲ್ಲ ಅಲ್ಲೇ ಕ್ಲೈಮೇಟ್ ಕೂಡ ಚೆನ್ನಾಗಿತ್ತು. ಮತ್ತು ಇಲ್ಲಿ ಸ್ಟಾರ್ಟಿಂಗಲ್ಲಿ ರೀಚ್ ಆಗಿದೆ ಅಂದರೆ ಒಂಥರ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ನನಗಾಗ್ತದೆ ಅಂತ ಹೇಳ್ಬೋದು. ಫೈನಲಿ ರೀಚ್ ಆದ್ವಿ. ನಮ್ಮ ಫ್ರೆಂಡ್ ಒಂದು ಸ್ಮೈಲ್ ಮಾಡ್ತಾ ಇವರು ಹುಡುಗಿ ಬರ್ತಾವ್ರೆ ಅಂತ ಒಂದು ಸ್ವಲ್ಪ ಏನೋ ಕಾಡಿಸ್ತಾ ಅದೇನೋ ಕೊನೆದಾಗಿ ರೀಚ್ ಆದ್ವಿ. ಮುಂದೆ ಸಾಕ್ತಾ ಹೋಗ್ತಾ ಇದ್ವಿ. ಸ್ಟಾರ್ಟಿಂಗ್ ಎಂಟ್ರಿ ಯಾವ ಥರ ಇದೆ ಅಂತ ವ್ಯೂಸ್ ತೋರಿಸ್ತಾ ಮುಂದೆ ಹೋದರೆ ಒಳಗಡೆ ಹೋದರೆ ಹುಡುಗಿ ಅಂತ ಸಾಯ್ತಾನೆ. ಒಂದು ಅಂದರೆ ಹೊಂಡ ಟೈಪ್ ಅಂದರೆ ಈ ಜೋಡ ಅದೆಲ್ಲ ದೊಡ್ಡ ಚಪ್ಪಲಿ ಬಿಟ್ರು ಅಂತ ಹೇಳ್ಬೋದು. ಆ ಹೊಂಡದಲ್ಲಿ ಹೇಗಿದೆ ಅಂತ ತೋರಿಸ್ತಾ ಹೋಗ್ತೀನಿ. ನಮ್ಮ ಫ್ರೆಂಡು ಸ್ವಲ್ಪ ಸ್ಟ್ಯಾಂಡಲ್ಲಿ ಪಕ್ಕ ಸ್ವಲ್ಪ ಚಪ್ಪಲಿಯನ್ನು ಬಿಟ್ಟು ಸ್ಟಾರ್ಟಿಂಗ್ ಎಂಟ್ರಿ ಕೊಟ್ಟು ಅಂತ ಹೇಳ್ಬೋದು. ನೋಡಿ ನಮ್ಮ ಓಲ್ಡೆಸ್ಟ್ ಟೆಂಪಲ್ ಅಂದರೆ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣ ಆಗಿದ್ದ ದೇವಸ್ಥಾನಕ್ಕೆ ಬಂದೀವಿ ಅಂತ ಹೇಳ್ಬೋದು. ಇಲ್ಲಿ ಎಲ್ಲ ರೀತಿಯ ದೇವಸ್ಥಾನಗಳು ಕಾಣ್ತಾವೆ ಅಂತ ಹೇಳ್ತೀನಿ ನೋಡ್ಕೊಂಡು. ಇದರಲ್ಲಿ ಸ್ಟಾರ್ಟಿಂಗ್ ಇದೆಲ್ಲ ತೋರಿಸಿದ್ನಲ್ಲ ಅದೇ ರೀತಿ ಹೇಳ್ದಂಗೆ ನಿಮಗೆ ಇದರಲ್ಲಿ ಯಾವುದೇ ರೀತಿ ಇದರಲ್ಲೆಲ್ಲ ತೋರಿಸ್ತಾ ಹೋಗ್ತೀನಿ ನೋಡಿ. ಜಾಸ್ತಿ ಏನಿಲ್ಲ ಫ್ರೆಂಡ್ಸ್. ಅದರಲ್ಲಿ ಯಾವ ಥರ ಆರ್ಟ್ ಆ್ಯಂಡ್ ಕಲ್ಚರ್ ಎಲ್ಲ ಇತ್ತು ಮತ್ತು ನಮ್ಮ ಕಾಲದೆಲ್ಲ ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ನಮ್ಮ ಅಂದರೆ ಯಾವುದೇ ಥರ ನೋಡಿ ಈ ಥರ ಸೆಂಟ್ರಲ್ಲಿ ಒಂದು ದೇವಸ್ಥಾನ ಇದೆ. ಇಲ್ಲೆಲ್ಲರೂ ಗುಂಪಲ್ಲಿದ್ದಾರಲ್ಲ ಅದರಲ್ಲಿ ಮಾತ್ರ ಒಂದು ದೇವಸ್ಥಾನ ಇದೆ. ಅಂದರೆ ಸಣ್ಣದೊಂದು ಶಿವನ ದೇವಸ್ಥಾನದ ರೀತಿಯಲ್ಲಿ ನಿರ್ಮಾಣ ಮಾಡಿದ್ರು ಅಂತ ಹೇಳ್ಬೋದು. ಅದರಲ್ಲಿ ನಮ್ಮ ಫ್ರೆಂಡ್ಸ್ಗಳು ಹೋಗ್ತಾರೆ, ಅದನ್ನು ತೋರಿಸ್ತೀನಿ ನೋಡಿ. ಇದರಲ್ಲಿ ಇದು ಬಂದರೆ ಮಧ್ಯದೊಂದು ಶಿವಲಿಂಗ ಇಟ್ಟಿದ್ದಾರೆ. ಈ ಶಿವಲಿಂಗನ ಸಂಜೆ ಅಂದರೆ ಎಲ್ಲರೂ ಕೂಡ ಅವರು ಪ್ರಾರ್ಥನೆಗೋಸ್ಕರ ಪೂಜೆ ಮಾಡ್ತಾರೆ ಅಂತ ಹೇಳ್ಬೋದು. ಅದರ ಬೇರೆ ನಾಗರ ಅಮಾವಾಸ್ಯೆ ಒಂದು ಹತ್ತಿರ ಬಂತಲ್ಲ, ಹೀಗಾಗಿ ಜಾಸ್ತಿ ಪೂಜೆಗಳೆಲ್ಲ ಜಾಸ್ತಿ ನಡೆಯುತ್ತೆ ಅಂತ ಹೇಳ್ಬೋದು. ಇದರಲ್ಲೂ ಕೂಡ ಸ್ವಲ್ಪ ಜಾಸ್ತಿ ಏನಿರಲಿಲ್ಲ. ಇಲ್ಲಿ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಫೀಸ್ ಅಂತ ಒಂದು 10 ರೂಪೀಸ್ ಅಷ್ಟೇ ಇರುತ್ತೆ ಅಂತ ಹೇಳ್ಬೋದು. ಅದಾದಮೇಲೆ ನಮ್ಮ ಫ್ರೆಂಡ್ಸ್ಗಳು ಸ್ವಲ್ಪ ಅಲ್ಲಿಂದ ಜಂಪ್ ಹೊಡಿದ ಸ್ವಲ್ಪ ವೀಡಿಯೋ ಮಾಡು ಅಂತ ಹೇಳಿದರು. ಹಾಗೆ ಅವರು ಜಿಗಿಯೋಕ್ಕೆ ಹಿಂದೆ ಮುಂದೆ ನೋಡ್ತಾಯಿದ್ರು. ನಾನು ಜಿಗಿಲ್ಲ ನೀನು ಜಿಗಿಲ್ಲ ಅಂತ ಹೇಳ್ತಿದ್ರು. ಅವ್ನು ಇದನ್ನೆಲ್ಲ ಪಕ್ಕ ನನ್ನ ಬಸ್ ಹೇಳ್ತಾನೆ, ನೀನು ಜಿಗಿ ಅಂತ ಅವ್ನು ಹೇಳ್ತಾನೆ, ಇಲ್ಲ ನೀನು ಜಿಗಿ ಅಂತ ನಾನು ಹೇಳ್ತಾನೆ. ಅದಕ್ಕೋಸ್ಕರ ಇಬ್ಬರು ಮೇಲೆ ಪೈಪೋಟಿ ನಡೀತಿತ್ತು. ಅದ್ರ ಲಾಸ್ಟಿಗೆ ನಮ್ಮ ಫ್ರೆಂಡೇ ಜಿಗ ಅಂತ ಹೇಳ್ಬೋದು. ಫಸ್ಟು ಜಿಗಿದು ಅಂತ ನಾನು ಹೇಳಿದೆ, ಆಮೇಲೆ ಅವರು ಜಿಗಿದ್ರು ಅಂತಂದು ಹೇಳ್ಬೋದು. ಇಲ್ಲಿ ಬಂತು ಅಂದರೆ ಮಹಾಕೋಟೇಶ್ವರಲ್ಲಿ ಏನು ಸ್ಪೆಷಲಪ್ಪ ಅಂದರೆ ಇಲ್ಲಿ ದೇವಾಲಯಗಳು ಸ್ವಲ್ಪ ಚೆನ್ನಾಗಿದೆ. ಮತ್ತು ಇಲ್ಲಿ ತೋರಿಸ್ತಾನೆ ಫ್ರೆಂಡ್ ಹೋಗ್ತಾ ಅಂತ ಹೇಳಿದ್ನಲ್ಲ, ಇಲ್ಲೊಂದು ಸಣ್ಣದೊಂದು ಗುಡಿ ಥರನೇ ಅಂದರೆ ಶಿವನು ಸ್ವಲ್ಪ ಮೂರ್ತಿ ಇಟ್ಟು ಪೂಜೆ ಮಾಡ್ತಾರೆ ಅಂತ ಹೇಳಿದ್ರು. ಅಂಡರ್ ವಾಟರ್ ಒಳಗಡೆ ಹೋಗ್ಬಿಟ್ಟು ಎಲ್ಲರೂ ಫ್ರೆಂಡ್ಗಳು ಒಳಗಡೆ ಹೋದ ನಮ್ಮ ಫ್ರೆಂಡ್. ಈಗ ಇದರಲ್ಲಿ ಯಾವ ಥರ ಇದೆ ಅಂತ ನೋಡಿ, ಇದರಲ್ಲಿ ಒಳಗಡೆ ವೀಡಿಯೋ ಯಾವ ಥರ ಮಾಡ್ತೀನಿ ಅಂತ ಫ್ರೆಂಡಿಗೆ ಹೇಳಿದೆ. ಅವ್ನ ಕೈಲಿ ಫೋನ್ ಕೊಟ್ಟೆ, ಯಾಕಂದ್ರೆ ನಾನು ಅವ್ನ ಹಿಂದ್ಗಡೆನೇ ಬಂದೆ. ಅದರಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡಿದ್ರಲ್ಲಿ ಯಾವ ಥರ ನನ್ನ ಫ್ರೆಂಡ್ ಒಳಗಡೆ ಹೋಗ್ಬಿಟ್ಟು ಫುಲ್ ಜಾಲಿಯಲ್ಲಿ ಹೇಳ್ತಾನೆ. ಬೇರೆ ರೀತಿಯೇ ಕಾಮಿಡಿಯಲ್ಲಿ ಒಂದು ಮಜಾಕಲ್ಲಿ ಮಾಡಿದೆ. ಯಾವ ಥರ ಇದೆ ಅಂತ ತೋರಿಸು ಅಂತ ಹೇಳಿದೆ. ಈ ಥರ ಇದೆ ನೋಡಿ ಒಳಗಡೆ ದೇವಸ್ಥಾನದ ಒಳಗಡೆ ಶಿವಲಿಂಗಂದು ಒಂದು ನಾಗದೇವತೆದು ಒಂದು ಮೂರ್ತಿ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಅದಾದಮೇಲೆ ನಾನು ಎಂಟ್ರಿ ಕೊಡ್ತೇನೆ. ನನಗೆ ಸ್ಟಾರ್ಟಿಂಗಲ್ಲಿ ಇದು ಎಂಟ್ರಿ ಕೊಟ್ಟಿದ್ದು ಸ್ವಲ್ಪ ಫಸ್ಟ್ ಟೈಮಲ್ಲ, ಹಾಗಾಗಿ ನನಗೆ ನೀರಲ್ಲಿ ಒಳಗೆ ಹೋಗಿದ ತಕ್ಷಣ ಸ್ವಲ್ಪ ಉಸಿರು ಮೇಲೆ ಕೆಳಗೆ ಹೋದಂಗೆ ಇತ್ತು, ಒಂಥರ ಭಯನೇ ಆದಂಗೆ ಇತ್ತು. ಯಾಕಂದರೆ ಫಸ್ಟ್ ಟೈಮಲ್ಲ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದ್ದು. ಅದರಲ್ಲಿ ಬಂತಂದರೆ ಇಲ್ಲಿ ಈ ಥರ ಬಂದಿದ್ದರಲ್ಲಿ ಫಸ್ಟ್ ನಾನು, ಯಾಕಂದರೆ ನನ್ನ ಫ್ರೆಂಡ್ ಹೇಳಿದಕ್ಕೋಸ್ಕರ ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಬಂದೆ. ಈ ದೇವಸ್ಥಾನದಲ್ಲಿ ಸ್ವಲ್ಪ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನನಗಂತೂ ಬೆಸ್ಟ್ ಆಯ್ತು ಅಂತ ಎಕ್ಸ್ಪೀರಿಯೆನ್ಸ್ ಹೇಳ್ಬೋದು. ಯಾರಾದರೂ ಹೋಗೋರಿದ್ದರೆ ತಪ್ಪದೇ ಇಲ್ಲಿ ಮಹಾಕೋಟೇಶ್ವರಕ್ಕೆ ಹೋಗಿಬಿಟ್ಟು ಸ್ವಲ್ಪ ವಿಸಿಟ್ ಮಾಡಿ. ಯಾಕಂದರೆ ಈ ದೇವಸ್ಥಾನ ಅಂತ ಒಳಗೆ ಈ ಥರ ದೇವಸ್ಥಾನ ಸಿಗೋದು ತುಂಬ ಅಪರೂಪ. ಅದರ ಬಂದು ನಿಮ್ಮ ಹತ್ತಿರ ಏನಾದರೂ ಇದ್ದರೆ ತಪ್ಪದೇ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಅದಾದಮೇಲೆ ನಮ್ಮ ಫ್ರೆಂಡು ಹೊರಗಡೆ ಹೋಗ್ತಾನೆ. ಅದು ನೆಕ್ಸ್ಟ್ ನಮ್ಮ ಫ್ರೆಂಡ್ ಕೂಡ ನೆಕ್ಸ್ಟ್ ಹೋಗ್ತಾನೆ ಅಂತ ಹೇಳ್ಬೋದು. ಇದು ಇವರೆಲ್ಲರೂ ಹೋದ್ಮೇಲೆ ನಾನೇನು ಮಾಡಬೇಕು ಒಳಗಡೆ ನಿಂತು, ಹಾಗಾಗಿ ನಾನು ಕೂಡ ಹೊರಗಡೆ ಹೋದೆ ಅಂತ ಹೇಳ್ಬೋದು.
ಆದಮೇಲೆ ಜಾಲಿ ಎಲ್ಲ ಸ್ವಲ್ಪ ಈಸ್ ಹೊಡೆದು ಸ್ವಲ್ಪ ಸ್ನಾನಗಿನ ಎಲ್ಲ ಆಯಿತು. ಅದಾದಮೇಲೆ ಲಾಸ್ಟಿಗೆ ದೇವ್ರಿಗೆಲ್ಲ ಕೈ ಮುಗಿದು ಲಾಸ್ಟಿಗೆ ಒಂದು ನಮಸ್ಕಾರ ಹೇಳ್ಬಿಟ್ಟು ಹೊರಗಡೆ ಬಂದ್ವಿ ಅಂತ ಹೇಳ್ಬೋದು. ಬರೋವಾಗ ನಮ್ಮ ಫ್ರೆಂಡ್ಗಳು ಒಂದು ಮಾತು ಹೇಳ್ತಾನೆ ಅಂತ ಸ್ವಲ್ಪ ಕೇಳಿ. ನಮ್ಮ ದೋಸ್ತರು ಎಲ್ಲ ಚಟಿ ತಂದಿಲ್ಲ, ಅದ್ರ ಮೇಲೆ ಹೋಗ್ತೀನಿ ಅಂತವ್ರ ಬಡ್ಡಿ ಮಕ್ಕಳು. ನಾಚಿಗೆ ಮಾನ ಮರ್ಯಾದೆ ಅಂತ ಬಿಟ್ಟು ನಿಂತವ್ರೆ. ಅದೆಲ್ಲ ಆದಮೇಲೆ ದೇವಸ್ಥಾನ ಅಂದರೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಸ್ವಲ್ಪ ಹೊರಗಡೆ ಇರೋದು ವ್ಯೂ ಎಲ್ಲ ಸ್ವಲ್ಪ ವೀಡಿಯೋ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಮತ್ತು ಇದು ನೆಕ್ಸ್ಟ್ ಬರೋದು ಇಲ್ಲಿ ದೇವಸ್ಥಾನ ಗಣೇಶನ ದೇವಸ್ಥಾನ ಇತ್ತು. ಅದು ಗಣೇಶನ ದೇವಸ್ಥಾನ ವೀಡಿಯೋ ಮಾಡಿಕೊಂಡು ನೆಕ್ಸ್ಟ್ ಮುಂದೆ ಹೋಗೋ ಒಂದು ವೀಡಿಯೋ ಮಾಡಿಕೊಂಡೆ. ಏನಂದರೆ ಇಲ್ಲಿ ಮುಂದ್ಗಡೆ ಇರೋ ಆರ್ಟ್ ಆ್ಯಂಡ್ ಕಲ್ಚರ್ ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿದ್ರಲ್ಲಿ. ನಮ್ಮದು ಓಲ್ಡ್ ಕಾಲದ್ದು ಟೆಂಪಲ್ಗಳು ಎಲ್ಲರೂ ಈಗಲ ಬಿಲ್ಡಿಂಗ್ ಎಲ್ಲ ನೋಡಿದ್ರೆ ಈಗಲ ಬಿಲ್ಡಿಂಗನ್ನೆಲ್ಲ ಜಾಸ್ತಿ ಏನು ದಿನ ಉಳಿಯೋದು ಡೌಟ್. ಯಾಕಂದರೆ ಅವ್ರ ಕಾಲದಲ್ಲಿ ನಿರ್ಮಿಸಿದಂಥದ್ದು ದೇವಸ್ಥಾನಗಳು ಸುಮಾರು ಇದೆ. ಅದರಲ್ಲಿ ಬಂದಿದ್ದು ಇನ್ನು ಸ್ಯಾಂಪಲ್ ಅಷ್ಟೇ. ನೀವು ಏನಾದರೂ ಬಾದಾಮಿ ಗೋವಾಂತರ ದೇವರಿಗೆ ಹೋದರೆ ಅಲ್ಲಿ ಇದಕ್ಕೂ ಜಾಸ್ತಿ ಸಿಗುತ್ತೆ ಅಂತ ಹೇಳ್ಬೋದು. ಅಲ್ಲೇನಾದರೂ ನಾವು ವಿಸಿಟ್ ಕೊಟ್ಟರೆ ಆ ವಿಡಿಯೋನ ತಪ್ಪದೇ ಇದರಲ್ಲಿ ಹಾಕ್ತೀನಿ ಅಂತ ಹೇಳ್ಬೋದು. ಅದು ಬಂದು ದೇವಸ್ಥಾನ ಒಳಗಡೆ ಬಂದೆ. ದೇವಸ್ಥಾನ ಒಳಗಡೆ ಫೋನ್ ಅಲೋ ಮಾಡಲಿಲ್ಲ, ಯಾಕಂದರೆ ವೀಡಿಯೋ ಮಾಡೋಕ್ಕೆ ಅಲೋ ಇಲ್ಲ ಅಂತ ಹೇಳಿದರು. ಹಾಗೆ ವೀಡಿಯೋ ಆದರೂ ಕೂಡ ಕದ್ದು ಮುಚ್ಚಿ ಮಾಡಿದೆ. ಈ ವಿಡಿಯೋದಲ್ಲಿ ನಾನು ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ನಿಮಗೆ ಯಾವ ಥರ ಅಂತ ತೋರಿಸ್ತಿದ್ದೀನಲ್ಲ, ಅದೇ ರೀತಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ತಪ್ಪದೇ ಒಂದು ಲೈಕು ಮತ್ತು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಮ್ಮ ಫ್ರೆಂಡ್ಗಳು ಒಂದು ಈ ಥರ ಜಾಲಿಯಾಗಿ ಹೋಗಿದ್ದೆ ಫಸ್ಟ್ ಟೈಮ್. ಯಾಕಂದರೆ ನಾನು ಈ ಥರ ಜಾಲಿ ಮೂಮೆಂಟ್ನ ಈ ಥರ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡುತ್ತಾ ಇರೋದು ಫಸ್ಟ್ ಟೈಮ್. ಅಂದರೆ ನಾನಾಗಲೇ ಖುದ್ದು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು. ಅಂದರೆ ಇಲ್ಲಿ ಫಸ್ಟ್ ಟೈಮ್ ನಾನು ವೀಡಿಯೋನೂ ಮಾಡ್ತಾಯಿದ್ದೀನಿ ಮತ್ತು ಅವ್ರ ಜೊತೆ ಜಾಲಿಯಾಗಿ ಸುತ್ತಾಡ್ಕೊಂಡು ಸ್ವಲ್ಪ ಚೆನ್ನಾಗಿತ್ತು ಅಂತ ಹೇಳ್ಬೋದು, ಎಂಜಾಯ್ಮೆಂಟ್ ಮಾಡ್ತಾ ಇದರಲ್ಲಿ. ಇದಾದಮೇಲೆ ನೆಕ್ಸ್ಟು ಹೊರಗಡೆ ಹೋಗ್ತೀವಿ. ಹೊರಗಡೆ ಹೋದ್ಮೇಲೆ ನಿಮಗೆ ಒಂದು ದೇವಸ್ಥಾನದಲ್ಲಿ ಇದನ್ನು ತೋರಿಸ್ತಾ ಹೋಗ್ತೀನಿ. ಸ್ತಂಭ ಇದೆ ಅಂತ ಹೇಳಿದ್ನಲ್ಲ, ಅದು ಸ್ತಂಭ ಇದು ಮೋಸ್ಟ್ಲಿ ನನಗೆ ಸ್ವಲ್ಪ ಡೌಟ್ ಇದೆ. ನಮ್ಮ ಫ್ರೆಂಡ್ ಕೇಳಿದ್ರೆ ಇದೆ ಅಂತಂದು ಹೇಳ್ದೆ. ಮಂಗಳೇಶ ನಿರ್ಮಿಸಿದ್ದು ಇದೇ ಸ್ತಂಭ ಅಂತಂದು ಹೇಳ್ದೆ. ಆದರೆ ಇದು ನನಗನ್ಸುತ್ತೆ. ಸೊ ಫ್ರೆಂಡ್ಸ್, ನೋಡ್ತಾ ಇದ್ರಲ್ಲಿ ಈ ವಿಡಿಯೋದಲ್ಲಿ ನಾನು ಜಾಸ್ತಿ ಹೇಳ್ದಂಗೆ ನಿಮಗೆ ಇದರಲ್ಲಿ ಸ್ತಂಭ ಅಂದರೆ ಮಂಗಳೇಶ ನಿರ್ಮಿಸಿದ ಸ್ತಂಭ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ನಮ್ಮ ಫ್ರೆಂಡ್ ಹೇಳಿದ ಮೋಸ್ಟ್ಲಿ ಇನ್ನೊಂದು ಇದೆ ಅಂತ ಹೇಳಿದ ಮಹಾಕೋಟೇಶ್ವರ ಅಂತಂದು. ಇದು ಹೊಸದಂತೆ, ಅದು ಹಳೇದಿತ್ತಂತೆ. ಹಳೇದಲ್ಲೇ ನಿರ್ಮಿಸಿದ ಅಂತ ಅನಿಸುತ್ತೆ ಮೋಸ್ಟ್ಲಿ. ಯಾಕಂದರೆ ಅಲ್ಲಿ ಅಷ್ಟೊಂದು ಕ್ಲೀನಿಂಗ್ ಇಲ್ಲ, ಹಾಗಾಗಿ ಸ್ವಲ್ಪ ಇಲ್ಲಿಗೆ ಶಿಫ್ಟ್ ಮಾಡಿದೆ ಅಂತ ಹೇಳ್ಬೋದು. ಇದು ನೀವು ಅಂತಂದು ಹೇಳಿದರೆ ನನಗೂ ಗೊತ್ತಿರಲಿಲ್ಲ, ನಾನು ಇದೇ ಅಂದ್ಕೊಂಡಿದ್ದೆ ಹೊಸದು. ಇದು ನೋಡಿ ಸ್ಟಾರ್ಟಿಂಗ್ ಅಂದರೆ ಎಂಟ್ರೆನ್ಸ್ ಬರೋದು ದ್ವಾರ ತೋರಿಸಿದ್ನಲ್ಲ, ದ್ವಾರ ಹೀಗಿತ್ತು. ಇದಾದಮೇಲೆ ಸ್ವಲ್ಪ ನಾವು ನಮ್ಮ ಫ್ರೆಂಡ್ ಜೊತೆ ಸ್ವಲ್ಪ ಮಾತಾಡಿಬಿಟ್ಟು ಹೇಳಿದ್ದು. ನನ್ನ ಫ್ರೆಂಡ್ ಹೇಳಿದ ಇಲ್ಲಿಂದ ಶಿವಯೋಗಿ ಮಂದಿರ ಜಾಸ್ತಿ ದೂರಲ್ಲ, ಒಂದು 10 ಕಿಲೋಮೀಟರ್ ಅಷ್ಟೇ ಅಂತ ಹೇಳಿದೆ. ಹಾಗಾಗಿ ಶಿವಯೋಗಿ ಮಂದಿರಕ್ಕೆ ಹೋಗ್ತಾಯಿದ್ವಿ. ಇಲ್ಲಿ ಹೇಗಿದೆ ಅಂತಂದು ಎಲ್ಲ ತೋರಿಸ್ತೀನಿ ನೋಡಿ ಇದರಲ್ಲಿ. ಸೊ ಗೈಸ್, ಇವತ್ತಿನ ವಿಸಿಟ್ ಎಲ್ಲ ತೋರಿಸ್ತಾ ಇದ್ದೀನಿ ನಿಮಗೆಲ್ಲ. ಇದೇ ಲಾಸ್ಟ್ ಅಂತ ಹೇಳ್ಬೋದು. ಇದು ಫಸ್ಟ್ ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು. ಅದರಲ್ಲಿ ನಮ್ಮ ಕುತ್ತಿಗೆ ದೋಸ್ತನ ಜೊತೆ ಲಾಸ್ಟ್ ಏನಾಯ್ತು, ಯಾಕಂದ್ರೆ ಅವನು ವಾಪಸ್ ಬೆಂಗಳೂರು ಹೋಗ್ತಾನೆ, ಅವನು ಊರಿಗೆ ಹೋಗ್ತಾನಂತೆ. ಹಾಗಾಗಿ ಇದು ಲಾಸ್ಟ್ ನನ್ನ ಬ್ಲಾಗ್ ಆಗಿದೆ ಅಂತ ಹೇಳ್ಬೋದು. ಇದೇ ರೀತಿ ನಾವು ಬ್ಲಾಗ್ ಎಲ್ಲ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಮತ್ತೆ ಬೇರೆ ಬೇರೆ ಪ್ಲೇಸ್ಗೆಲ್ಲ ಹೋದಾಗ ನಿಮಗೆಲ್ಲ ಅಪ್ಲೋಡ್ ಮಾಡೋದೆಲ್ಲ ತೋರಿಸ್ತಾ ಹೋಗ್ತೀನಿ. ಬೇರೆ ಬೇರೆ ಪ್ಲೇಸ್ ಹೋದಾಗ ನಾವಿಬ್ರು ಇರಲ್ಲ ಅಷ್ಟೇ. ಈ ವಿಡಿಯೋದಲ್ಲಿ ಈ ಸುಳ್ಳ ಮಕ್ಕಳು ಎಲ್ಲ ಇದಾಗಿತ್ತು ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಯಾರ್ಯಾರು ವಿಡಿಯೋ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ನೋಡಿ ಸಿಗುವ ಫ್ರೆಂಡ್ಸ್. ಲವ್ ಯು ಆಲ್. ಟೇಕ್ ಕೇರ್.